ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಗ್ಲೋಯಿಂಗ್ ಆ್ಯಂಡ್ ಗ್ಲಾಸಿ ಆಗಿರೋ ಕೊರಿಯನ್ ಸ್ಕಿನ್ ಮೇಕಪ್ಪನ್ನು ಟ್ರೈ ಮಾಡ್ತಾ ಇದ್ದೀವಿ. ಕೊರಿಯನ್ಸ್ ಹಾಗೆ ನಮಗೆ ಸ್ಕಿನ್ ಇಲ್ಲದೆ ಹೋದರೂ ಅವರ ಸ್ಕಿನ್ ಹಾಗೆ ಗ್ಲೋಯಿಂಗ್ ಆಗಿ ಮೇಕಪ್ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಪೂರ್ತಿ ನೋಡಿ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಟು ಲವ್ಸ್ ಮೇಕಪ್ ಕನ್ನಡ. ಒಂದು ಗ್ಲಾಸಿ ಹಾಗೆ ಒಂದು ಗ್ಲೋಯಿಂಗ್ ಸ್ಕಿನ್ಗೆ ಸ್ಕಿನ್ ಕೇರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟು ನಾನಿಲ್ಲಿ ನಿವಿಯಾ ಅವರ ಒಂದು ಲಿಪ್ ಬಾಮ್ನ ನನ್ನ ಲಿಪ್ಸ್ಗೆ ಯೂಸ್ ಮಾಡಿ, ನಂತರ ನಾನು ಡಾಬರ್ ಅವರ ರೋಸ್ ವಾಟರ್ನ ಆಸ್ ಎ ಟೋನರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಮಲ್ಟಿಪಲ್ ಲೇಯರ್ ಆಫ್ ಟೋನರ್ಸ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಒಂದೊಂದು ಲೇಯರ್ ಆದಮೇಲೂ ಕೂಡ ಅದನ್ನು ಟ್ಯಾಪ್ ಮಾಡಿ ನೀಟಾಗಿ ನನ್ನ ಸ್ಕಿನ್ನಲ್ಲಿ ಡ್ರೈ ಮಾಡ್ತಾ ಇದ್ದೀನಿ. ಈ ರೀತಿ 3 ಲೇಯರ್ಸ್ ಆಫ್ ಟೋನರ್ನ ಹಚ್ಚಾದ ನಂತರ ಶುಗರ್ ಅವರ ಒಂದು ಇಲಿಮಿನೇಟಿಂಗ್ ಮಾಯ್ಶ್ಚರೈಸರ್ನ ಹಚ್ತಾ ಇದ್ದೀನಿ. ಇದನ್ನು ನೀಟಾಗಿ ಅಪ್ಲೈ ಮಾಡಿ ನಾನು ನನ್ನ ಸ್ಕಿನ್ಗೆ ಬ್ಲೆಂಡ್ ಮಾಡ್ಕೋತೀನಿ. ಪ್ರತಿಯೊಂದು ಸ್ಟೆಪ್ ಆದಮೇಲೂ ಕೂಡ ನಾವು ಅದು ಸೆಟ್ ಆಗೋದಕ್ಕೆ ಬಿಡಬೇಕಾಗತ್ತೆ. ನಂತರ ನಾನಿಲ್ಲಿ ಮೆಬ್ಲಿನ್ ಫಿಟ್ ಮಿ ಅವರ ಒಂದು ಡ್ಯೂಯಿ ಪ್ಲಸ್ ಸ್ಮೂತ್ ಪ್ರೈಮರ್ನ ಹಚ್ತಾ ಇದ್ದೀನಿ. ಇದು ಒಂದು ಡ್ಯೂಯಿ ಎಫೆಕ್ಟನ್ನು ನಮ್ಮ ಸ್ಕಿನ್ಗೆ ತಂದುಕೊಡತ್ತೆ. ಇದನ್ನು ಹಚ್ಚಾದ ನಂತರ ಕೂಡ ಒಂದು 2 ಮಿನಿಟ್ಸ್ ಸೆಟ್ ಆಗೋದಕ್ಕೆ ಬಿಟ್ಟಿದ್ದೀನಿ. ನಂತರ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಒಂದು ಕರೆಕ್ಟರ್ನ ಯೂಸ್ ಮಾಡಿಕೊಂಡು ನನ್ನ ಬಾಯಿಯ ಸುತ್ತ ಹಾಗೆ ಕಣ್ಣು ಕೆಳಗಡೆ ಹಾಗೆ ನನ್ನ ಹಣೆ ಮೇಲೆ ಕರೆಕ್ಟ್ ಮಾಡ್ಕೋತೀನಿ. ಇಲ್ಲಿ ನಾನು ಆರೆಂಜ್ ಕಲರ್ ಕರೆಕ್ಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ತುಂಬ ತಿಕ್ಕಾಗಿ ಅಪ್ಲೈ ಮಾಡಿದೆ, ತುಂಬ ಲೈಟ್ ಲೇಯರ್ಸ್ ಆಗಿ ನಾನು ಇಲ್ಲಿ ಅಪ್ಲೈ ಮಾಡ್ಕೋತೀನಿ. ಈ ರೀತಿ ಎಲ್ಲೆಲ್ಲಿ ನನಗೆ ಸ್ವಲ್ಪ ಪಿಗ್ಮೆಂಟೇಷನ್ ಇದೆ ಅಲ್ಲೆಲ್ಲ ಹಚ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೋತೀನಿ. ನಂತರ ನಾನಿಲ್ಲಿ ಕಲರ್ ಬಾರ್ ಅವರ ಒಂದು ಇಲಿಮಿನೇಟಿಂಗ್ ಲೋಷನ್ನ ನನ್ನ ಫೌಂಡೇಶನ್ ಜೊತೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋ ಫೌಂಡೇಶನ್ ಬಂದು ಫಾರೆವರ್ 52 ಅವರ ಪ್ರೋ ಆರ್ಟಿಸ್ಟ್ ಫೌಂಡೇಶನ್ ಇನ್ ದ ಶೇಡ್ ಪೀಕ್ಯಾನ್. ಈ ರೀತಿ ಫೌಂಡೇಶನ್ ಜೊತೆಗೆ ನಾವು ಇಲಿಮಿನೇಟಿಂಗ್ ಕ್ರೀಮ್ನ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಸ್ಕಿನ್ ಬಂದು ಒಂದು ಡ್ಯೂವಿ ಎಫೆಕ್ಟ್ ಅಥವಾ ಒಂದು ಗ್ಲಾಸಿ ಎಫೆಕ್ಟ್ಗೆ ಟರ್ನ್ ಆಗುತ್ತೆ. ನಿಮ್ಮ ಫೌಂಡೇಶನ್ ಜೊತೆಗೆ ಇಲಿಮಿನೇಟಿಂಗ್, ಡ್ಯೂವಿ, ಗ್ಲಾಸಿ ಯಾವುದೇ ರೀತಿಯ ಒಂದು ಕ್ರೀಮ್ ಅಥವಾ ಲೋಷನ್ನ ನೀವು ಮಿಕ್ಸ್ ಮಾಡಿ ಹಚ್ಬೋದು. ಇದನ್ನು ಕೂಡ ನಾನು ಥಿನ್ ಲೇಯರ್ಸ್ ಆಗಿಯೇ ಹಚ್ಕೋತೀನಿ. ನಮಗೆ ಕವರೇಜ್ ಇನ್ನೂ ಬೇಕು ಅಂತ ಹೇಳಿದ್ರೆ ನಾವು ಮತ್ತೊಂದು ಲೇಯರ್ನ ಈ ರೀತಿ ಹಚ್ಕೊಂಡು ಬ್ಲೆಂಡ್ ಮಾಡ್ಕೋಬೋದು. ನಿಮ್ಮ ಹತ್ರ ಇರೋ ಯಾವುದೇ ಫೌಂಡೇಶನ್ಗೆ ಈ ರೀತಿ ಲೋಷನ್ಗಳನ್ನ ಮಿಕ್ಸ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಬೋದು, ಅಥವಾ ಡ್ಯೂವಿ ಎಫೆಕ್ಟ್ ಇರೋ ಫೌಂಡೇಶನನ್ನೇ ಡೈರೆಕ್ಟಾಗಿ ಬಳಸ್ಬೋದು. ನಂತರ ನಾನಿಲ್ಲಿ ನನ್ನ ಬ್ಯೂಟಿ ಬ್ಲೆಂಡರ್ಗೆ ರೀಕೌಡ್ ಅವರ ಒಂದು ಮಿಸ್ಟನ್ನು ಸ್ಪ್ರೇ ಮಾಡ್ತಾ ಇದ್ದೀನಿ. ಇದು ಬಂದು ಒಂದು ಡ್ಯೂವಿ ಫಿನಿಶ್ ಕೊಡುವಂತಹ ಸ್ಪ್ರೇ ಆಗಿರುತ್ತೆ. ಈ ಬ್ಲೆಂಡರಲ್ಲಿ ನಾವು ಈ ರೀತಿ ಮತ್ತೊಂದು ಸಲ ಬ್ಲೆಂಡ್ ಮಾಡ್ಕೊಳ್ಳೋಣ. ಫೌಂಡೇಶನ್ನ ಹಚ್ಚಿ ಬ್ಲೆಂಡ್ ಮಾಡೋಕ್ಕೂ ಮುಂಚೆ ಕೂಡ ನೀವು ಇದನ್ನು ಡೈರೆಕ್ಟು ಫೇಸ್ ಮೇಲೆ ಸ್ಪ್ರೇ ಮಾಡಿಕೊಂಡು ನಂತರ ಕೂಡ ನೀವು ಬ್ಲೆಂಡ್ ಮಾಡ್ಕೋಬೋದು. ಇದು ಸ್ವಲ್ಪ ವಾಟರಿ ಇರೋದ್ರಿಂದ ನೀವು ಸ್ವಲ್ಪ ಸಾಫ್ಟಾಗೇ ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ. ನಂತರ ನಾನಿಲ್ಲಿ ನನ್ನ ಕ್ರೀಮ್ ಹೈಲೈಟ್ ಮಾಡೋದಕ್ಕೆ ಮೆಬ್ಲಿನ್ ಅವರ ಒಂದು ಕನ್ಸೀಲರ್ನ ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ 25. ಈ ರೀತಿ ನನ್ನ ಫೇಸ್ನ ಎಲ್ಲ ಹೈಲೈಟಿಂಗ್ ಏರಿಯಾಸ್ಗೂ ನೀಟಾಗಿ ಅಪ್ಲೈ ಮಾಡ್ಕೋತೀನಿ. ಅಪ್ಲೈ ಮಾಡಾದ ನಂತರ ಒಂದು ಡ್ಯಾಮ್ ಬ್ಯೂಟಿ ಬ್ಲೆಂಡರಲ್ಲಿ ನೀಟಾಗಿ ಬ್ಲೆಂಡ್ ಮಾಡ್ಕೋತೀನಿ. ಇದನ್ನು ಓವರ್ ಬ್ಲೆಂಡ್ ಕೂಡ ಮಾಡೋದಕ್ಕೆ ಹೋಗಬಾರ್ದು. ಅದು ನೀಟಾಗಿ ಬ್ಲೆಂಡ್ ಆದ ತಕ್ಷಣ ನಾವು ಬಿಟ್ಬಿಡ್ಬೇಕಾಗತ್ತೆ. ಈ ರೀತಿ ಎಲ್ಲೆಲ್ಲಿ ನಾವು ಕ್ರೀಮ್ ಹಚ್ಚಿದ್ದೀವಿ ಅಲ್ಲೆಲ್ಲ ನೀಟಾಗಿ ಬ್ಲೆಂಡ್ ಮಾಡಿಕೊಂಡು ನೋಸ್ ಮೇಲೆ ಈ ರೀತಿ ನಮ್ಮ ಸ್ಪಂಜನ್ನ ಸ್ಕ್ವೀಸ್ ಮಾಡಿ ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ, ಪ್ರಿಸೈಸ್ ಆಗಿ ಬ್ಲೆಂಡ್ ಮಾಡ್ಕೊಳ್ಳೋದಕ್ಕೆ. ನಂತರ ನಾನಿಲ್ಲಿ ನನ್ನ ಅಂಡರ್ ಐಸ್ನ ಬ್ಲೆಂಡ್ ಮಾಡ್ಕೋತೀನಿ.
ಈ ರೀತಿ ನಾವು ಕನ್ಸೀಲರ್ನ ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ನಂತರ ನಾವು ಬ್ಲೆಂಡ್ ಮಾಡೋದ್ರಿಂದ ನಮಗೆ ಕವರೇಜ್ ಜೊತೆಗೆ ನೀಟಾಗಿ ಬ್ಲೆಂಡ್ ಕೂಡ ಆಗುತ್ತೆ. ನಂತರ ನಾನಿಲ್ಲಿ ಒಂದು ಬ್ರೌನ್ ಲಿಪ್ಸ್ಟಿಕ್ ಸಹಾಯದಿಂದ ನಾನು ಕ್ರೀಮ್ ಕಾಂಟೋರಿಂಗ್ನ ಮಾಡ್ಕೋತೀನಿ. ಇದು ಬಂದು ಮಾರ್ಸ್ ಅವರ ಬೆರಿ ಬ್ರೇವ್ ಶೇಡ್ ಆಗಿರುತ್ತೆ. ನೀವು ನಿಮ್ಮ ಹತ್ರ ಇರೋ ಯಾವುದಾದ್ರೂ ಒಂದು ಬ್ರೌನ್ ಲಿಪ್ಸ್ಟಿಕ್ಕನ್ನು ಯೂಸ್ ಮಾಡಿ ಈ ರೀತಿ ಕ್ರೀಮ್ ಕಾಂಟೋರಿಂಗ್ನ ಮಾಡ್ಕೋಬೋದು. ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಚ್ಕೊಂಡು ಅದನ್ನು ನಾನು ಬ್ಲೆಂಡ್ ಮಾಡ್ಕೋತೀನಿ. ಈ ರೀತಿ ನನ್ನ ಫೋರ್ ಹೆಡ್ ಮೇಲೆ, ನನ್ನ ಚೀಕ್ಸ್ ಕೆಳಗಡೆ, ನನ್ನ ಜಾ ಲೈನಲ್ಲಿ ನೀಟಾಗಿ ಬ್ಲೆಂಡ್ ಮಾಡಿಕೊಂಡು ನಂತರ ನಾನು ನನ್ನ ನೋಸ್ನ ಬ್ಲೆಂಡ್ ಮಾಡ್ಕೋತೀನಿ. ಇದನ್ನು ನಾನು ನನ್ನ ಫಿಂಗರ್ ಟಿಪ್ಸಲ್ಲೇ ಬ್ಲೆಂಡ್ ಮಾಡ್ಕೋತೀನಿ. ಸೊ ಈ ರೀತಿ ನೀಟಾಗಿ ಬ್ಲೆಂಡ್ ಮಾಡ್ಕೊಂಡಿದ ನಂತರ ನಾನು ಸ್ವಿಸ್ ಬ್ಯೂಟಿ ಅವರ ಒಂದು ಲೂಸ್ ಪೌಡರ್ನ ಯೂಸ್ ಮಾಡಿಕೊಂಡು ನನ್ನ ಮೇಕಪ್ಪನ್ನು ಸೆಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ನನ್ನ ಅಂಡರ್ ಐಸ್ ಹಾಗೆ ಹೋಲ್ ಫೇಸ್ ನಾನು ಪೌಡರಿಂದ ಸೆಟ್ ಮಾಡ್ಕೋತಾ ಇದ್ದೀನಿ. ಇದನ್ನು ನಾವು ತುಂಬ ಹೆವಿಯಾಗಿ ಸೆಟ್ ಮಾಡದೆ ಒಂದು ಲೈಟ್ ಲೇಯರ್ ಆಗಿ ಸೆಟ್ ಮಾಡಬೇಕಾಗತ್ತೆ. ನಂತರ ನಾನಿಲ್ಲಿ ನನ್ನ ಐಲಿಡ್ಸ್ ಮೇಲೆ ಫಾರ್ಮ್ ಆಗಿರುವಂಥ ಕ್ರೀಸ್ ಎಲ್ಲನೂ ಬ್ಲೆಂಡ್ ಮಾಡಿಕೊಂಡು ನಂತರ ನಾನು ಪೌಡರಿಂದ ಸೆಟ್ ಮಾಡಿಕೊಂಡು ನನ್ನ ಐಬ್ರೋಸ್ನ ಫಿಲ್ ಮಾಡ್ಕೋತಾ ಇದ್ದೀನಿ. ನಾನು ಇಲ್ಲಿ ಪ್ಯಾಕ್ ಅವರ ಒಂದು ಐಬ್ರೋ ಪ್ಯಾಲೆಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ನೀಟಾಗಿ ನನ್ನ ಐಬ್ರೋಸ್ಗೆ ಫಿಲ್ ಮಾಡ್ಕೋತಾ ಇದ್ದೀನಿ. ಐಬ್ರೋಸನ್ನು ಈಸಿಯಾಗಿ ಹೇಗೆ ಫಿಲ್ ಮಾಡ್ಕೋಬೋದು ಅಂತ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿ ನನ್ನ ಚಾನಲಲ್ಲಿ ಹಾಕಿದ್ದೀನಿ, ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ನಂತರ ನಾನಿಲ್ಲಿ ಮೇಕಪ್ ರೆವಲ್ಯೂಷನ್ ಅವರ ಒಂದು ಐ ಶ್ಯಾಡೋ ಪ್ಯಾಲೆಟನ್ನು ಯೂಸ್ ಮಾಡಿಕೊಂಡು ಒಂದು ಸಿಂಪಲ್ ಐ ಶ್ಯಾಡೋನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಆಲ್ ಓವರ್ ದ ಲಿಡ್ ಸ್ಪ್ರೆಡ್ ಮಾಡಿದೆ. ನನ್ನ ಲ್ಯಾಶ್ ಲೈನಲ್ಲಿ ಮಾತ್ರ ಇದನ್ನು ಒಂದು ಥಿನ್ ಲೈನ್ ಆಗಿ ಅಪ್ಲೈ ಮಾಡ್ಕೋತೀನಿ. ನನ್ನ ಔಟರ್ ವಿಯಲ್ಲಿ ಒಂದು ಚಿಕ್ಕ ವಿಂಗ್ನ ಕ್ರಿಯೇಟ್ ಮಾಡಿಕೊಂಡು ನಾನಿಲ್ಲಿ ಲೈನ್ ಮಾಡ್ಕೋತಾ ಇದ್ದೀನಿ. ನಂತರ ನಾನು ನನ್ನ ಡ್ರಾಪ್ ಶ್ಯಾಡೋಗೆ ಕೂಡ ಸೇಮ್ ಶೇಡನ್ನು ಯೂಸ್ ಮಾಡಿ ಈ ರೀತಿ ಒಂದು ಲೈನ್ನ ಫಾರ್ಮ್ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೋತೀನಿ. ನೆಕ್ಸ್ಟ್ ನಾನಿಲ್ಲಿ ಮೆಬೆಲಿನ್ ಅವರ ಒಂದು ಐಲೈನರ್ನ ಯೂಸ್ ಮಾಡಿಕೊಂಡು ಒಂದು ಸಿಂಪಲ್ ಐಲೈನರ್ನ ಡ್ರಾ ಮಾಡ್ಕೋತೀನಿ. ಇದರಲ್ಲಿ ಒಂದು ಚಿಕ್ಕದಾಗಿ ವಿಂಗ್ನ ಕ್ರಿಯೇಟ್ ಮಾಡಿಕೊಂಡು ಸಿಂಪಲ್ ಆಗಿ ಲೈನ್ ಡ್ರಾ ಮಾಡ್ಕೋತೀನಿ. 8 ಡಿಫ್ರೆಂಟ್ ಸ್ಟೈಲ್ಸ್ ಆಫ್ ಐಲೈನಿಂಗ್ನ ಕೂಡ ನಾನು ನನ್ನ ಚಾನಲಲ್ಲಿ ವಿಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ಚೆಕ್ ಮಾಡಿ. ನಂತರ ನಾನಿಲ್ಲಿ ಮೆಬೆಲಿನ್ ಅವರ ಒಂದು ಮಸ್ಕರಾನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ನನ್ನ ಅಪ್ಪರ್ ಲ್ಯಾಶಸ್ಗೆ ಮಾತ್ರ ಅಪ್ಲೈ ಮಾಡ್ಕೋತೀನಿ. ನನ್ನ 2 ಲ್ಯಾಶಸ್ಗೆ ಅಪ್ಲೈ ಮಾಡಿದ ನಂತರ ಸ್ವಿಸ್ ಬ್ಯೂಟಿ ಅವರ ಒಂದು ಪೀಚ್ ಕಲರ್ ಬ್ಲಷ್ನ ಅಪ್ಲೈ ಮಾಡ್ಕೋತೀನಿ. ಈ ರೀತಿ ಸ್ಮೈಲ್ ಮಾಡ್ತಾ ಈ ರೀತಿ ಸ್ವಲ್ಪ ಶಿಮರಿ ಇರೋ ಬ್ಲಷನ್ನೇ ನಾವು ಇಲ್ಲಿ ಯೂಸ್ ಮಾಡಬೇಕಾಗತ್ತೆ ಒಂದು ಗ್ಲಾಸಿ ಎಫೆಕ್ಟನ್ನು ತಂದುಕೊಡೋದಕ್ಕೆ. ಹಾಗೆ ನಮ್ಮ ಎಲ್ಲ ಬೇಸ್ ಪ್ರಾಡಕ್ಟ್ಸ್ನ ಕೂಡ ಸ್ವಲ್ಪ ಡ್ಯೂವಿ ಅಥವಾ ಗ್ಲಾಸಿ ಇರೋ ಹಾಗೆ ಚೂಸ್ ಮಾಡಬೇಕಾಗತ್ತೆ. ನಂತರ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಒಂದು ಹೈಲೈಟರ್ ಪ್ಯಾಲೆಟನ್ನು ಯೂಸ್ ಮಾಡಿಕೊಂಡು ಈ ರೀತಿ ನನ್ನ ಫೇಸನ್ನು ಹೈಲೈಟ್ ಮಾಡ್ಕೋತೀನಿ. ನಾವು ಆಲ್ರೆಡಿ ನಮ್ಮ ಸೆಟ್ಟಿಂಗ್ ಸ್ಪ್ರೇನ ನಮ್ಮ ಸ್ಪಂಜ್ಗೆ ಸ್ಪ್ರೇ ಮಾಡಿಕೊಂಡು ಬ್ಲೆಂಡ್ ಮಾಡಿರೋದ್ರಿಂದ ನಮಗೆ ಹೈಲೈಟರ್ ಹಚ್ಚಾದ ನಂತರ ಒಂದು ಡ್ಯೂವಿ ಎಫೆಕ್ಟನ್ನು ಜಾಸ್ತಿನೇ ಕೊಡುತ್ತೆ ಅಂತಲೇ ಹೇಳ್ಬೋದು. ಇದನ್ನು ಈ ರೀತಿ ನಾನು ಚೀಕ್ ಬೋನ್ಗೆ, ನನ್ನ ಫೋರ್ ಹೆಡ್ಗೆ, ನನ್ನ ನೋಸ್ ಬ್ರಿಡ್ಜಸ್ಗೆ, ಹಾಗೆ ನನ್ನ ಚೆನ್, ಹಾಗೆ ಕ್ಯೂಪಿಡ್ಸ್ ಬೋಗೆ ಹಚ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೋತೀನಿ. ಇಲ್ಲಿ ನಾನು ಒಂದು ಸಿಲ್ವರ್ ಶೇಡನ್ನು ತಗೊಂಡು ನನ್ನ ಐಬ್ರೋ ಕೆಳಗೆ ಕೂಡ ಈ ರೀತಿ ಅಪ್ಲೈ ಮಾಡ್ಕೋತೀನಿ. ಎಲ್ಲೆಲ್ಲಿ ನಮ್ಮ ಫೇಸ್ ಮೇಲೆ ಹೈಲೈಟಿಂಗ್ ಪಾಯಿಂಟ್ಸ್ ಇರುತ್ತೋ ಅಲ್ಲೆಲ್ಲ ನಾನು ಈ ರೀತಿ ಹೈಲೈಟರ್ನ ಅಪ್ಲೈ ಮಾಡ್ಕೋತೀನಿ.
ನೆಕ್ಸ್ಟ್ ನಾನಿಲ್ಲಿ ಸ್ಟೇಕ್ವರ್ಕಿ ಅವರ ಒಂದು ವೈಟ್ ಕಾಜಲ್ ಅಥವಾ ನ್ಯೂಡ್ ಕಾಜಲ್ನ ಯೂಸ್ ಮಾಡಿಕೊಂಡು ನನ್ನ ವಾಟರ್ ಲೈನ್ಗೆ ಅಪ್ಲೈ ಮಾಡ್ಕೋತೀನಿ. ನಂತರ ನಾನು ಒಂದು ಶಿಮರಿ ಹೈಲೈಟರ್ನ ಈ ರೀತಿ ನನ್ನ ಇನ್ನರ್ ಕಾರ್ನರ್ಸ್ಗೆ ಅಪ್ಲೈ ಮಾಡ್ಕೋತೀನಿ. ನಂತರ ನಾನಿಲ್ಲಿ ಫೇಸಸ್ ಕೆನಡಾ ಅವರ ಒಂದು ಮೇಕಪ್ ಫಿಕ್ಸರ್ನ ಯೂಸ್ ಮಾಡಿಕೊಂಡು ನನ್ನ ಹೋಲ್ ಮೇಕಪ್ನ ಸೆಟ್ ಮಾಡಿಕೊಂಡು ನಂತರ ನಾನು ಲಿಪ್ ಬಾಮ್ನ ಮತ್ತೆ ಹಚ್ತಾ ಇದ್ದೀನಿ. ಇಲ್ಲಿ ನಾನು ಯಾವುದೇ ರೀತಿ ಮ್ಯಾಟ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇಲ್ಲ. ನನ್ನ ಲಿಪ್ಸ್ಗೆ ಒಂದು ಟಿಂಟ್ ಕ್ರಿಯೇಟ್ ಮಾಡೋದಕ್ಕೆ ಈ ರೀತಿ ಲಿಪ್ ಬಾಮ್ನ ಹಚ್ಕೊಂಡು ನಂತರ ನಿಮ್ಮ ಹತ್ರ ಇರೋ ಯಾವುದಾದ್ರೂ ಒಂದು ಲಿಪ್ಸ್ಟಿಕ್ ಶೇಡ್, ನಿಮ್ಮ ಫೇವ್ರೆಟ್ ಲಿಪ್ಸ್ಟಿಕ್ ಶೇಡ್ನ ಈ ರೀತಿ ಸೆಂಟರ್ ಆಫ್ ದ ಲಿಪ್ಸಲ್ಲಿ ಮಾತ್ರ ಹಚ್ಕೊಂಡು ಈ ರೀತಿ ಬ್ಲೆಂಡ್ ಮಾಡ್ಕೊಳ್ಳಿ ಒಂದು ಟಿಂಟ್ನ ಕ್ರಿಯೇಟ್ ಮಾಡೋದಕ್ಕೆ. ಕೊರಿಯನ್ ಸ್ಕಿನ್ ಬಂದು ಬೈ ಬರ್ತ್ ಅಥವಾ ಜೆನೆಟಿಕ್ಸಲ್ಲೇ ಅವ್ರಿಗೆ ಆ ರೀತಿ ಸ್ಕಿನ್ ಇರುತ್ತೆ ಅಂತ ಹೇಳ್ಬೋದು. ಆ ಸ್ಕಿನ್ನನ್ನು ಅವರು ಇನ್ನೂ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅವರ ಡೈಲಿ ರೊಟೀನಲ್ಲಿ ಅವರ ಸ್ಕಿನ್ ಕೇರ್ ಆಗಿರಲಿ ಅಥವಾ ಡಯಟ್ ಆಗಿರಲಿ ಅವರು ಫಾಲೋ ಮಾಡೋದ್ರಿಂದ ಮಾತ್ರ ಆ ರೀತಿ ಗ್ಲಾಸಿ ಹಾಗೆ ಗ್ಲೋಯಿಂಗ್ ಸ್ಕಿನ್ನ ಪಡಿತಾರೆ ಅಂತ ಹೇಳ್ಬೋದು. ಒಂದು ಹೆಲ್ದಿ ಗ್ಲೋಯಿಂಗ್ ಸ್ಕಿನ್ಗೆ ನಮ್ಮ ಡೈಲಿ ರೊಟೀನಲ್ಲಿ ಸ್ಕಿನ್ ಕೇರ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ನಮ್ಮ ಡೇ ಟೈಮ್ ಅಥವಾ ನೈಟ್ ಟೈಮಲ್ಲಿ ನಾವು ನಮ್ಮ ಸ್ಕಿನ್ನ ಯಾವ ರೀತಿ ಕೇರ್ ಮಾಡ್ತೀವಿ ಅದ್ರ ಮೇಲೆ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ. ಒಂದು ಹೆಲ್ದಿ ಸ್ಕಿನ್ ಮೇಲೆ ನಾವು ಮೇಕಪ್ ಮಾಡಿದಾಗ ಅದು ತುಂಬ ಗ್ಲಾಸಿಯಾಗಿ ಹೆಲ್ದಿಯಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿ ತೋರಿಸಿದಂತಹ ಕೆಲವೊಂದು ಮೇಕಪ್ ಟಿಪ್ಸ್ಗಳನ್ನು ಫಾಲೋ ಮಾಡಿ ನೀವು ಕೂಡ ನಿಮ್ಮ ಫೇಸನ್ನು ಒಂದು ಗ್ಲಾಸಿಯಾಗಿ ಡ್ಯೂಯಿಯಾಗಿ ಕೊರಿಯನ್ ಸ್ಟೈಲಲ್ಲಿ ಕ್ರಿಯೇಟ್ ಮಾಡ್ಕೋಬೋದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್, ಕಮೆಂಟ್ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.